ಇನ್ಮೇಲೆ ಈ ದೇಶದ ವಿರುದ್ಧ ಕ್ರಿಕೆಟ್ ಆಡದಂತೆ ನಿರ್ಧಾರ ಮಾಡಿದ ಆಸ್ಟ್ರೇಲಿಯಾ ಟೀಮ್. ಕ್ರಿಕೆಟ್ ಜಗತ್ತಿನಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ರೀತಿಯಲ್ಲಿ ಯಾವುದೇ ಬೇರೆ ದೇಶಗಳು ಖಂಡಿತವಾಗಿಯೂ ಅಷ್ಟೊಂದು ದೊಡ್ಡ ಮಟ್ಟದ ಸಾಧನೆ ಮಾಡಿರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬಹುದು. ಆದರೆ ಅತ್ಯಂತ ಹೆಚ್ಚು ವಿಶ್ವಕಪ್ಗಳನ್ನು ಗೆದ್ದಿರುವಂಥ ಸಾಧನೆಯನ್ನು ಮಾಡಿರುವಂಥ ಆಸ್ಟ್ರೇಲಿಯಾ ದೇಶದ ಕ್ರಿಕೆಟ್ ಇತಿಹಾಸ ಇವತ್ತಿಗೂ ಕೂಡ ಅತ್ಯಂತ ಅಮೋಘ ಎಂದು ಹೇಳಬಹುದು. ಸೋಲನ್ನು ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಒಪ್ಪಿಕೊಳ್ಳುತ್ತದೆ ಎಂದು ಹೇಳಲು ಕೂಡ ಸಾಧ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಗೆಲುವಿನ ಹಸುವಿನಲ್ಲಿ ಈ ಕಾಂಗರೂಗಳು ಇರುತ್ತಾರೆ. ಆದರೆ ಈ ಬಾರಿಯೂ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ನಲ್ಲಿ ಹಂತಕ್ಕೆ ಮೇಲೆ ಬರುವುದಕ್ಕೆ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿಯ ಸರ್ಪ್ರೈಸ್ ಎಂದು ಹೇಳಬಹುದಾಗಿದೆ. ಇದೇ ಕಾರಣಕ್ಕಾಗಿ ಈಗ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಈ ದೇಶದ ಜೊತೆಗೆ ಯಾವುದೇ ಸರಣಿಯನ್ನು ಆಡದಂತೆ ನಿರ್ಧರಿಸಿದೆ ಎಂಬುದಾಗಿ ತಿಳಿದು ಬಂದಿದ್ದು, ಆ ದೇಶ ಯಾವುದು ಹಾಗೂ ಕಾರಣ ಏನು ಎನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ತಂಡದ ಜೊತೆಗೆ ಆಸ್ಟ್ರೇಲಿಯಾ ಇನ್ನು ಮುಂದೆ ಆಡಲ್ಲ. ಹೌದು, ಕ್ರಿಕೆಟ್ ಆಸ್ಟ್ರೇಲಿಯಾ ಅಧಿಕೃತವಾಗಿ ಮಾಡಿರುವಂತಹ ಘೋಷಣೆಯ ಪ್ರಕಾರ ಇನ್ಮುಂದೆ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ದ್ವಿಪಕ್ಷೀಯ ಕ್ರಿಕೆಟನ್ನು ಯಾವುದೇ ಕಾರಣಕ್ಕೂ ಆಡುವುದಿಲ್ಲ, ಕೇವಲ ICC ಇವೆಂಟ್ಗಳಲ್ಲಿ ಮಾತ್ರ ಆಡುತ್ತೇವೆ ಎಂಬುದಾಗಿ ಹೇಳಿಕೊಂಡಿದೆ. ಇದು ಈ ಬಾರಿಯ ಟಿ20 ವಿಶ್ವಕಪ್ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ಆಸ್ಟ್ರೇಲಿಯಾ ಸೋತಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ಬದಲಾಗಿ ಇದರ ಹಿಂದಿನ ಕಾರಣ ಬೇರೆಯೇ ಇದೆ. ಆಸ್ಟ್ರೇಲಿಯಾ ಟೀಮ್ ಮ್ಯಾನೇಜ್ಮೆಂಟ್ ಹೇಳಿಕೊಂಡಿದೆ. ಹಾಗಿದ್ದರೆ ಆ ಕಾರಣ ಏನು? ಇವತ್ತಿನ ಈ ಮೂಲಕ ಈಗ ಸದ್ಯದ ಮಟ್ಟಿಗೆ ಅಫ್ಘಾನಿಸ್ತಾನದಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ತಾಲಿಬಾನ್ ಸರ್ಕಾರದ ಆಡಳಿತ ಇದೆ. ಅಲ್ಲಿ ಮಹಿಳೆಯರಿಗೆ ಅಸಮಾನತೆ ಹಾಗೂ ಅವರನ್ನು ಇನ್ನಷ್ಟು ತುಚ್ಛವಾಗಿ ಕಾಣುತ್ತಾ ಅವರಿಗೆ ಬೇಕಾಗಿರುವಂತಹ ಯಾವುದೇ ಅಧಿಕಾರಗಳನ್ನು ಕೂಡ ನೀಡ್ತಾ ಇಲ್ಲ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸುತ್ತಿಲ್ಲ. ಕಾರಣಕ್ಕಾಗಿ ಈ ವಿಚಾರದ ವಿರುದ್ಧ ಕ್ರಿಕೆಟ್ ಆಸ್ಟ್ರೇಲಿಯಾ ಸಂಸ್ಥೆ ಅಫ್ಘಾನಿಸ್ತಾನ ತಂಡದ ವಿರುದ್ಧ ದ್ವಿಪಕ್ಷೀಯವಾಗಿ ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಪಂದ್ಯವನ್ನು ಆಡುವುದಿಲ್ಲ ಹಾಗೂ ಕೇವಲ ICC ಇವೆಂಟ್ಗಳಲ್ಲಿ ಮಾತ್ರ ಆಡುತ್ತೇವೆ ಅನ್ನೋದಾಗಿ ಸ್ಪಷ್ಟಪಡಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದ.